ಶ್ರೀ ವಾಸವಿ ಕನ್ಯಕಾ ದೇವಿ ಪುರಾಣ ಚತುರ್ದಶಾಧ್ಯಾಯ. ಮಲ್ಹರನ ತ್ಯಾಗ. ಅವನ ವಂಶೀಯರು ಮೈಲಾರರಾಗುವುದು. ಸಾಲಂಕಾಯನ ಮಹರ್ಷಿ ಹೀಗೆ ಹೇಳತೊಡಗಿದರು. ಎಲೈ ಮಣಿಗುಪ್ತಾದಿಗಳೇ, ಮರುದಿನದ ಉದಯ ಕಾಲದಲ್ಲಿ ಸಮಸ್ತ ಆರ್ಯವೈಶ್ಯರು ಪುನಃ ಶ್ರೀ ನಗರೇಶ್ವರಾಲಯ ಮಂಟಪದಲ್ಲಿ ಸಮಾವಿಷ್ಟರಾದರು. ಸ್ವಲ್ಪ ತಡವಾಗಿ ಮಲ್ಹರನು ಆ ಸಭಾ ಪ್ರದೇಶಕ್ಕೆ ಆಗಮಿಸಿದನು. ಅವನು ಭಾಸ್ಕರಾಚಾರ್ಯರೊಡನೆ, ಆಚಾರ್ಯವರ್ಯ, ನಿಮ್ಮ ಆಜ್ಞೆಯ ಮೇರೆಗೆ 103 ಅಗ್ನಿಕುಂಡಗಳನ್ನು ನಿರ್ಮಿಸಿದೆವು. ಗುರುದೇವ, ಎಲ್ಲರ ಅಗ್ನಿ ಪ್ರವೇಶಕ್ಕೆ ಕುಂಡಗಳು ನಿರ್ಣಯಿಸಲ್ಪಟ್ಟವು. ಆದರೆ ನನಗೆ ಯಾವ ಕುಂಡವೋ ತಾವು ತಿಳಿಸಲಿಲ್ಲ. ದಯಮಾಡಿ ನನಗೂ ಕೂಡ ಅಗ್ನಿ ಪ್ರವೇಶಕ್ಕೆ ಅನುಮತಿಯನ್ನು ನೀಡಿ. ನಾನೂ ಕೂಡ ನಮ್ಮ ಒಡೆಯರಾದ ಆರ್ಯವೈಶ್ಯ ಮುಖ್ಯರೊಡನೆ ಅಗ್ನಿಯನ್ನು ಪ್ರವೇಶಿಸಿ ಮುಕ್ತಿಯನ್ನು ಹೊಂದುವೆನು. ಆದ್ದರಿಂದ ನನಗೆ ಶ್ರೇಷ್ಠವಾದ ಮೋಕ್ಷ ಸ್ಥಾನವೆಲ್ಲಿರುವುದೋ ನಿರ್ಣಯಿಸಿ ಹೇಳಿರಿ ಎಂದು ಪರಿಪರಿ ವಿಧಗಳಲ್ಲಿ ಪ್ರಾರ್ಥಿಸಿದನು. ಭಕ್ತಿ ವಿಧೇಯನಾದ ಆ ಮಲ್ಹರನ ತ್ಯಾಗ ಬುದ್ಧಿಯನ್ನು ಕಂಡು ಭಾಸ್ಕರಾಚಾರ್ಯರು, ಅವಿದ್ಯಾವಂತರು ಶೂದ್ರರೂ ಆದ ಅವರಲ್ಲಿಯೂ ಕೂಡ ಧರ್ಮ ರಕ್ಷಣೆಗಾಗಿ ಪ್ರಾಣಗಳನ್ನು ಬಲಿದಾನ ಮಾಡಬಲ್ಲ ಅಮೋಘ ತ್ಯಾಗ ಶಕ್ತಿಯನ್ನುಂಟು ಮಾಡಿದ ವಾಸವಿ ಕನ್ಯಕೆಯ ಅಹಿಂಸಾಯುತ ವಿನೂತನ ಹೋರಾಟ ವಿಧಾನವನ್ನು ವಿಶೇಷವಾಗಿ ಪ್ರಶಂಸಿಸಿ, ಮಲ್ಹರನೊಡನೆ ಉತ್ತರ ದಿಕ್ಕಿನಲ್ಲಿ ಹೊರಗಡೆ ಉರಿಯುತ್ತಿರುವ ಅಗ್ನಿಕುಂಡವು ನಿನಗೆ ಮೋಕ್ಷಪ್ರದವು ಎಂದು ಹೇಳಲು, ವಾಸವಿ ದೇವಿಯು ಆ ಮಲ್ಹರನನ್ನು ಕಂಡು, ಓ ತ್ಯಾಗಮೂರ್ತಿ, ಇನ್ನು ಮುಂದೆ ನಿನ್ನ ವಂಶಜರೆಲ್ಲ ಮಲ್ಹಾರರೆಂದು ಕರೆಯಲ್ಪಡುವರು. ಕಾಲಕ್ರಮದಲ್ಲಿ ಅವರೇ ಮೈಲಾರರೆಂದು ಪ್ರಸಿದ್ಧರಾಗುವರು. ಅವರು ವಂಶ ಪರಂಪರೆಯಾಗಿ ವೈಶ್ಯರಿಗೆ ಸೇವೆ ಸಲ್ಲಿಸುತ್ತಾ ಅವರಿಂದ ಪೋಷಿಸಲ್ಪಡುತ್ತಾ ಸುಖಮಯ ಜೀವನವನ್ನು ನಡೆಸಬಲ್ಲರು ಎಂದು ಪ್ರಕಟಿಸಿದಳು. ಅದನ್ನು ಕೇಳಿ ಅಲ್ಲಿದ್ದವರೆಲ್ಲ ವಾಸವಿ ಕನ್ಯಕಾ ನಾಮದೊಡನೆಯೂ ಮಲ್ಹಾರನ ನಾಮದೊಡನೆಯೂ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಜಯಘೋಷ ಮಾಡಿದರು. ವಾಸವಿ ಬಾಲೆಯು ಕನ್ಯಕಾ ವ್ರತವನ್ನು ಆಚರಿಸುವುದು. ಆಗ ವಾಸವಿ ಬಾಲೆಯು ಗುರುಗಳಿಗೂ ಸಭೆಗೂ ನಮಸ್ಕರಿಸಿ, ಸಭಾಸದರೇ, ಇಂದಿನಿಂದ ನಾನು ಕನ್ಯಕಾ ವ್ರತ ದೀಕ್ಷೆಯನ್ನು ಸ್ವೀಕರಿಸುತ್ತಿರುವೆನು. ಯೋಗಮಾಯ ಸ್ವರೂಪಿಣಿಯಾದ ವಿಂಧ್ಯವಾಸಿನಿ ದೇವಾಲಯದಲ್ಲಿ ನನ್ನ ವ್ರತಾಚರಣೆಗೆ ಎಲ್ಲ ರೀತಿಯಲ್ಲೂ ಅಣಿ ಮಾಡಿಕೊಡಿರಿ. ನನಗೆ ಯಾವ ರೀತಿಯ ಕಾವಲನ್ನೂ ಇಡಬೇಡಿ ಎಂದು ಹೇಳಿದಳು. ಕೂಡಲೇ ಕುಸುಮಶ್ರೇಷ್ಠಿಯು ಗುರುವಿನ ಆಣತಿಯಂತೆ ವ್ರತಕ್ಕೆ ಬೇಕಾದ ಏರ್ಪಾಟುಗಳನ್ನು ಮಾಡಲು ಮಂತ್ರಿಗಳಿಗೆ ಆದೇಶಿಸಿದನು. ನಂತರ ವಿಂಧ್ಯವಾಸಿನಿ ದೇವಿ ಆಲಯ ಪ್ರಾಂಗಣವು ಮುತ್ತುಗಳ ತೋರಣಗಳಿಂದಲೂ ಸಮಸ್ತ ಮಂಗಳ ವಸ್ತುಗಳಿಂದಲೂ ಅತಿ ಲೋಕಸುಂದರವಾಗಿ ಅಲಂಕರಿಸಲ್ಪಟ್ಟಿತು. ವೈಶ್ಯರಾಜಭಟರು ಈ ವ್ರತ ವಾರ್ತೆಯನ್ನು ನಗರದಲ್ಲೆಲ್ಲ ತಿಳಿಸಿದರು. ವೈಶ್ಯರೆಲ್ಲರೂ ತಮ್ಮ ಗೃಹಗಳಿಗೆ ಹೋಗಿ ಮಂಗಳ ಸ್ನಾನವನ್ನಾಚರಿಸಿ ನೂತನ ವಸ್ತ್ರಾಭರಣಗಳನ್ನು ಧರಿಸಿ ಆಶ್ರಿತರಿಗೆ ದೀನರಿಗೆ ಧನ ಕನಕ ವಸ್ತುವಾಹನಗಳನ್ನಿತ್ತು ವಿಂಧ್ಯವಾಸಿನಿ ದೇವಿ ಆಲಯಕ್ಕೆ ಆಗಮಿಸಿದರು. ಅನಂತರ ವಾಸವಿ ಕನ್ಯಕೆಯನ್ನು ಅಲಂಕರಿಸುವುದಕ್ಕಾಗಿ ಕುಸುಮಾಂಬಾದಿ ವೈಶ್ಯವನಿತಾಮಣಿಯರು ಆನಂದೋತ್ಸಾಹಗಳಿಂದ ಅಲ್ಲಿಗೆ ಬಂದು ಸೇರಿದರು. 9 ಮಂದಿ ಕನ್ಯೆಯರು ಝಣ ಝಣ ಎಂದು ಧ್ವನಿ ಮಾಡುವ ಕಂಕಣ ಕಂಠಹಾರಗಳು ಅತ್ತಿತ್ತ ಅಲುಗುತ್ತಿರಲು, ಕನ್ನಡಿಯಂಥ ಕಪೋಲಗಳಿಂದ ಸ್ವೇದ ಬಿಂದುಗಳು ಜಾರುತ್ತಿರುವ ವಾಸವಿ ಕನ್ಯಕೆಗೆ ಅಭ್ಯಂಜನ ಸ್ನಾನ ಮಾಡಿಸಿದರು. ಮನೋಹರವಾದ ಸುವರ್ಣ ಪೀತಾಂಬರವನ್ನು ಉಡಿಸಿದರು. ಓರ್ವ ಮಹಿಳೆ ವಾಸವಿ ಕನ್ಯಕೆಯ ಮುಖಮಂಡಲದ ಮೇಲೆ ಕಸ್ತೂರಿ ತಿಲಕವನ್ನು ತಿದ್ದಲು, ಮತ್ತೋರ್ವ ವೈಶ್ಯಾಂಗನೆಯು ಮಣಿಮಯವಾದ ಕರ್ಣಾಭರಣಗಳಿಂದ, ಅಮೂಲ್ಯ ಮುತ್ತಿನ ಹಾರಗಳಿಂದ, ರತ್ನ ಖಚಿತವಾದ ಹಸ್ತಭೂಷಣಗಳಿಂದ, ಮತ್ತಿನ್ನೋರ್ವ ವನಿತೆಯು ಚೆಲುವನ್ನು ಬೀರುವ ಕಾಲ್ಗೆಜ್ಜೆಗಳನ್ನು, ನವರತ್ನ ಖಚಿತವಾದ ವಡ್ಯಾಣವನ್ನು, ಸುಂದರಾತಿ ಸುಂದರವಾದ ಮಂಜೀರಗಳನ್ನು ವಾಸವಿ ಕನ್ಯಕೆಗೆ ತೊಡಿಸಿದರು. ಹೀಗೆ ಕನ್ಯಕೆಯನ್ನು ಅಲಂಕರಿಸಿ ಊಹಾತೀತ ಸೌಂದರ್ಯ ರಾಶಿಯಾದ ಆ ಮುಗ್ಧ ಪ್ರವೇಶ ವಿಷಯವನ್ನು ನೆನೆದು, ಹಾ, ಎಷ್ಟು ಕಷ್ಟಕರ, ಎಷ್ಟು ಕಷ್ಟಕರ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಅಜ್ಞಾನದಿಂದ ಉಂಟಾದ ಅವರ ದುಃಖಾತಿಶಯವನ್ನು ಗಮನಿಸಿದ ಕನ್ಯಕೆಯು ದೇವತೆಗಳಿಗೂ ಮುನಿಗಳಿಗೂ ಕೂಡ ದುರ್ಲಭ ದರ್ಶನೀಯವಾದ ತನ್ನ ದಿವ್ಯ ಸ್ವರೂಪವನ್ನು ಅವರಿಗೆ ಪ್ರದರ್ಶಿಸಿದಳು. ಲೀಲಾ ಶುಕಪದ್ಮಗಳನ್ನು, ವರದಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಭುಜೆಯಾಗಿ ಸಮಸ್ತ ದಿವ್ಯಾಭರಣಗಳಿಂದ ಶೋಭಿಸುತ್ತಾ ರಾಶಿರೂಪ ಸೌಂದರ್ಯವೇನೋ ಎನ್ನುವಂತೆ ಬಾಲಸ್ತ್ರೀಯರೆಲ್ಲರೂ ಆನಂದ ಪರವಶರಾದರು. ಪ್ರೇಮಪೂರ್ಣ ನೇತ್ರಗಳಿಂದ ಅವಳನ್ನು ದರ್ಶಿಸಿದರು. ಅನಂತರ ವಾಸವಿಯು ತನ್ನ ದಿವ್ಯ ರೂಪದಲ್ಲಿ ಧರಿಸಿದ್ದ ನಾಸಿಕಾಭರಣವನ್ನು ಮಾತ್ರ ಧರಿಸುತ್ತಾ ಮಿಕ್ಕ ಅದ್ಭುತ ಅಲೌಕಿಕ ರೂಪವನ್ನು ಅಂತರ್ಧಾನಗೊಳಿಸಿದಳು. ಅಲ್ಲಿರುವವರೆಲ್ಲ ಆ ವಿಚಿತ್ರ ಲೀಲೆಯನ್ನು ಕಂಡು ವಿಸ್ಮಯಗೊಂಡರು. ಅವರಲ್ಲಿ ಭಕ್ತಿ ಪ್ರಪತ್ತಿಗಳು ನೂರ್ಮಣಿಗೊಂಡವು.
ಅನಂತರ ವಾಸವಿ ಕನ್ಯಕೆಯನ್ನು ಒಂದು ಉನ್ನತ ಆಸನದಲ್ಲಿ ಕುಳ್ಳಿರಿಸಿದರು. ಗುರುಭಾಸ್ಕರಾಚಾರ್ಯರು ಆ ವನಿತಾ ಮಣಿಗಳಿಂದ ವಾಸವಿ ಕನ್ಯಕೆಗೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಿದರು. ಬಳಿಕ ವಾಸವಿ ಬಾಲಿಕೆಯು ಅವರೊಡನೆ, ಗುರುದೇವ, ಜನನಿ ಜನಕರೇ, ಆತ್ಮಬಂಧುಗಳೇ, ಈ ದಿನ ನಾನು ಈ ದೇವಾಲಯದಲ್ಲಿ ಏಕಾಂಗಿಯಾಗಿರುವೆನು. ನನಗೆ ಯಾವ ವಿಧದ ರಕ್ಷಣೆಯನ್ನು ಏರ್ಪಡಿಸಬೇಡಿ ಎಂದು ಆದೇಶಿಸಿದಳು. ಅವಳ ನುಡಿಗಳನ್ನು ಕೇಳಿ ಎಲ್ಲರೂ ವಾಸವಿ ಬಾಲೆಯ ಮಹತ್ವಗಳನ್ನು ಕುರಿತು ಮೆಚ್ಚಿಕೊಳ್ಳುತ್ತಾ ನಿಶ್ಚಿಂತರಾಗಿ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ವಾಸವಿಯು ವಿಂಧ್ಯಾವಾಸಿನಿ ದೇವಿಯ ಸನ್ನಿಧಿಯಲ್ಲಿ ಪದ್ಮಾಸನಸ್ಥಳಾಗಿ ಧ್ಯಾನಮಗ್ನಳಾದಳು. ಆ ವಿಷ್ಣುವರ್ಧನ ನೃಪಾಲನ ಹಣೆಯ ಬರಹದಂತೆಯೇ ಸೂರ್ಯನು ಅಸ್ತಮಿಸಿದನು. ಆ ಚಕ್ರವರ್ತಿಯ ಅಜ್ಞಾನದಂತೆ ಕತ್ತಲೆಯೂ ಆವರಿಸಿತು. ಗಗನಸ್ಪರ್ಶಿಗಳಾಗುತ್ತಿರುವ ಆರ್ಯವೈಶ್ಯರ ಕೀರ್ತಿ ಕಲ್ಪಲತಾ ಸುಮಮಂಜರಿಗಳಂತೆ ತಾರೆಗಳು ಮಿನುಗಿದವು. ವಾಸವಿಯನ್ನು ಬಂಧಿಸಲು ಬಂದ ವಿಕ್ರಮಕೇಸರಿಯು ಭಕ್ತನಾಗಿ ಪರಿವರ್ತಿತನಾಗುವುದು. ವಾಸವಿಯನ್ನು ಬಂಧಿಸುವುದಕ್ಕೆ ಯುಕ್ತ ಸಮಯಕ್ಕಾಗಿ ಎದುರು ನೋಡುತ್ತಿದ್ದ ವಿಷ್ಣುವರ್ಧನನ ಸೇನಾನಿಯಾದ ವಿಕ್ರಮಕೇಸರಿಗೆ ಒಳ್ಳೆಯ ಅವಕಾಶವು ಲಭಿಸಿತು. ಅವನು ಕಳ್ಳನಂತೆ ದೇವಾಲಯದೊಳಗೆ ಪ್ರವೇಶಿಸಿದನು. ಅಲ್ಲಿ ಏಕಾಂತದಲ್ಲಿ ಧ್ಯಾನ ನಿಮಗ್ನಳಾಗಿ ಮೂರ್ತಿರ್ಭವಿಸಿದ ಪ್ರಶಾಂತತೆಯಂತಿರುವ ವಾಸವಿಯನ್ನು ವೀಕ್ಷಿಸಿದನು. ಆಕೆಯನ್ನು ಬಂಧಿಸಲು ಮುನ್ನಡಿ ಇಡುವಷ್ಟರಲ್ಲಿ ಆಕಸ್ಮಿಕವಾಗಿ ಆಕೆಯ ಶರೀರದಿಂದ ಕೋಟಿ ಮಿಂಚುಗಳಂತಿರುವ ಪ್ರಕಾಶವು ಒಮ್ಮೆಗೆ ಪ್ರಕಟವಾಯಿತು. ದುರ್ನಿರೀಕ್ಷ್ಯವಾದ ಆ ಅದ್ಭುತ ಕಾಂತಿಯನ್ನು ವಿಕ್ರಮಕೇಸರಿಯು ನೋಡದಾದನು. ಕಣ್ಣುಗಳಿಗೆ ಮಬ್ಬು ಆವರಿಸಿತು. ಎಲ್ಲ ಕಡೆ ಬರೀ ಕತ್ತಲೆ. ಅವನಿಗೆ ಪ್ರಪಂಚವೆಲ್ಲವೂ ಅಂಧಕಾರಮಯವಾಗಿ ಕಂಡಿತು. ನೇತ್ರಗಳಲ್ಲಿ ಅಸಹನೀಯವಾದ ಉರಿ, ನೋವು ಕಾಣಿಸಿಕೊಂಡಿತು. ನಾನು ಕುರುಡನಾದೆನೆಂದು ಗ್ರಹಿಸಿದನು. ತನ್ನ ದುಷ್ಟಕ್ರಿಯೆಗೆ ಅದು ತಕ್ಕ ಫಲವೆಂದು ನಿಶ್ಚಯಿಸಿಕೊಂಡನು. ಕೂಡಲೇ ವಾಸವಿ ಕನ್ಯಕೆಯ ಚರಣಗಳಲ್ಲಿ ಮಣಿದು ಘೋರವಾಗಿ ವಿಲಪಿಸತೊಡಗಿದನು. ಅಮ್ಮ, ಓ ವಾಸವಿ ಕನ್ಯಕಾ ದೇವಿಯೇ, ನೀನು ಜಗನ್ಮಾತೆಯಾದ ಆದಿಪರಾಶಕ್ತಿ. ಅಖಿಲ ಜೀವಿಗಳನ್ನು ನಿನ್ನ ಮಾಯಾಪಾಶದಿಂದ ಬಂಧಿಸಿ ಆಟದ ಗೊಂಬೆಗಳಂತೆ ಆಡಿಸುವ ಪರಾಶಕ್ತಿಯಾದ ನಿನ್ನನ್ನು ಅತ್ಯಂತ ಅಲ್ಪನಾದ ನಾನು ಬಂಧಿಸಲು ಅಜ್ಞಾನವಶನಾಗಿ ಹವಣಿಸಿದೆ. ಬ್ರಹ್ಮಾದಿಗಳಿಗೆ ಅರಿಯಲ ಶಕ್ಯವಾದ ನಿನ್ನ ಮಹಿಮೆಯನ್ನು ತಿಳಿದುಕೊಳ್ಳಲು ನಾನೆಷ್ಟರವನು. ಮಾತೆ, ನನ್ನ ಪಾಪಕ್ಕೆ ಪರಿಹಾರವಿಲ್ಲ. ಆದರೂ ಕರುಣಾ ಸಮುದ್ರಳಾಗಿರುವ ನೀನು ನನ್ನ ಮೇಲೆ ಕನಿಕರಿಸಿ ನನ್ನ ದೋಷಗಳನ್ನು ಮನ್ನಿಸು. ನನಗೆ ಜ್ಞಾನದೃಷ್ಟಿಯನ್ನು ಪ್ರಸಾದಿಸು. ಅಬ್ಬಾ, ಅಸಹನೀಯವಾದ ಈ ಬಾಧೆಯನ್ನು ಉಪಶಮನಗೊಳಿಸಿ ರಕ್ಷಿಸು. ಇಲ್ಲವೇ ನನ್ನನ್ನು ಕೂಡಲೇ ಶಿಕ್ಷಿಸಿ ದಾಟಿಸು. ಹೇ ಪರಾಶಕ್ತಿ, ನಿನಗೆ ನಮನಗಳು. ಹೇ ಸರ್ವಲೋಕಶರಣ್ಯೇ, ನನ್ನನ್ನು ಕಾಪಾಡು ಎಂದು ದೀನಾತಿದೀನನಾಗಿ ವಿಧ ವಿಧವಾಗಿ ಪ್ರಾರ್ಥಿಸಿದನು. ಆಗ ಶರಣಾಗತ ರಕ್ಷಕಿಯಾದ ವಾಸವಿ ಕನ್ಯಕೆಯು ಅವನನ್ನು ನೋಡಿ, ಕುಮಾರ ವಿಕ್ರಮಕೇಸರಿ, ಪಶ್ಚಾತ್ತಾಪಕ್ಕೆ ಮೀರಿದ ಪ್ರಾಯಶ್ಚಿತವಿಲ್ಲ. ನಿನಗೆ ದೃಷ್ಟಿಯನ್ನು ಪ್ರಸಾದಿಸುತ್ತಿರುವೆ. ನಿರಂತರವೂ ದೇವಿ ಧ್ಯಾನಮಗ್ನನಾಗಿ ಕೀರ್ತಿವಂತನಾಗಬಲ್ಲೆ ಎಂದು ಆಶೀರ್ವದಿಸಿದಳು. ಕೂಡಲೇ ವಿಕ್ರಮಕೇಸರಿಗೆ ಅಂಧತ್ವವು ನಿವಾರಿಸಲ್ಪಟ್ಟಿತು. ಅವನು ಪ್ರಶಾಂತ ಪ್ರಸನ್ನಮೂರ್ತಿಯಾದ ವಾಸವಿಯನ್ನು ವೀಕ್ಷಿಸಿ ಪರಿಪರಿ ವಿಧಗಳಲ್ಲಿ ಸ್ತುತಿಸಿ ಆಕೆಗೆ ಪರಮ ಭಕ್ತನಾಗಿ ಪರಿವರ್ತನೆಗೊಂಡನು. ಬಳಿಕ ಆ ದೇವಿಯ ಅನುಮತಿ ಪಡೆದು ತನ್ನ ನೆಲೆಗೆ ಹೊರಟು ಹೋದನು. ಆತ್ಮಾರ್ಪಣೆಗೆ ಸಂಸಿದ್ಧರಾದ ಆರ್ಯವೈಶ್ಯರ ನಗರ ಪ್ರದಕ್ಷಿಣೆ. ಮರುದಿನ ಉದಯ ಸಮಯದಲ್ಲಿ ಆರ್ಯವೈಶ್ಯರೆಲ್ಲರೂ ಗುರುಭಾಸ್ಕರಾಚಾರ್ಯರು ಹೇಳಿದಂತೆ ಅಭ್ಯಂಜನ ಸ್ನಾನ ಮಾಡಿ ಜ್ಞಾನ, ತ್ಯಾಗ, ವೈರಾಗ್ಯ ಚಿಹ್ನೆಗಳಾದ ಸಂಧ್ಯಾರುಣ ವರ್ಣದ ಕಾಷಾಯ ವಸ್ತ್ರಗಳನ್ನು ಧರಿಸಿದರು. ಆಶ್ರಿತರಿಗೆ, ವಿಪ್ರರಿಗೆ ಅನೇಕ ಬಗೆಯ ದಾನಗಳನ್ನಿತ್ತು ವಿಂಧ್ಯಾವಾಸಿನಿ ದೇವಾಲಯಕ್ಕೆ ಬಂದು ಪರಾಂಬಿಕೆಯನ್ನು ಅಚಲ ಭಕ್ತಿಯಿಂದ ಅರ್ಚಿಸಿ ವಾಸವಿ ಕನ್ಯಕಾ ಮಣಿಯೊಡಗೂಡಿ ನಗರ ಪ್ರದಕ್ಷಿಣೆಗಾಗಿ ಹೊರಟರು. ವೈಶ್ಯರಾಜ ಬಂಧುಗಳು, ಅಧಿಕಾರಿಗಳು ರಥ, ಗಜ, ತುರಗಗಳನ್ನು ಅಧಿರೋಹಿಸಿದರು. ರಾಜಕುಮಾರಿಯಾದ ವಾಸವಿಯನ್ನು ರತ್ನಮಯ ಪಲ್ಲಕ್ಕಿಯಲ್ಲಿ ಎತ್ತಿಕೊಂಡು ನಗರೇಶ್ವರಾಲಯವನ್ನು ಸೇರಿಕೊಂಡರು. ಅಲ್ಲಿ ಗೌರಿ ನಗರೇಶ್ವರರಿಗೆ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕಗಳಿಂದ ಸಮಸ್ತೋಪಚಾರ ಪೂಜೆ ಮಾಡಿಸಿ ಕೋನಕಮಲ ಜನಾರ್ದನ ದೇವಾಲಯಗಳಿಗೆ ಆಗಮಿಸಿದರು. ಅಲ್ಲಿ ಲಕ್ಷ್ಮೀನಾರಾಯಣರನ್ನು ಅಪೂರ್ವ ಭಕ್ತಿ ಶ್ರದ್ಧೆಗಳಿಂದ ಅರ್ಚಿಸಿ ಮಂಗಳನಾದಗಳೊಡನೆ ಭೇರಿ ಮೃದಂಗ ಧ್ವನಿ ಸಹಿತ ವಂದಿ ಮಾಗಧ ವೈತಾಳಿಕರ ಸ್ತೋತ್ರ ಪಾಠಗಳೊಡನೆ ವೀಣಾ ವೇಣು ಮೃದಂಗ ವಾದ್ಯಗಾನದೊಡನೆ ವೇದ ವೇದಾಂಗವೇತ್ತರಾದ ವಿಪ್ರವರರ ಮಂತ್ರಘೋಷದೊಡನೆ ನಗರ ಪ್ರದಕ್ಷಿಣೆ ಮಾಡಿ ಗೌತಮಿ ತೀರದಲ್ಲಿರುವ ಭಾಸ್ಕರಾಚಾರ್ಯರ ಆಶ್ರಮವನ್ನು ಸೇರಿದರು.
ಭಾಸ್ಕರಾಚಾರ್ಯರು ಬ್ರಹ್ಮಕುಂಡ ಸಮೀಪದಲ್ಲಿಯ ಸುವಿಶಾಲವಾದ ಮೈದಾನದಲ್ಲಿರುವ ಅಗ್ನಿಚಕ್ರ ಪ್ರದೇಶದಲ್ಲಿ ಜರುಗಿದ ಕುಂಡ ನಿರ್ಮಾಣ ವಿಧಾನವನ್ನು ತಿಳಿಸಿ ಅಲ್ಲಿ ವೈಶ್ಯರು ಆಚರಿಸಬೇಕಾದ ಭವಿಷ್ಯತ್ ಕಾರ್ಯಕ್ರಮಗಳನ್ನು ಕುರಿತು ವಿಶದವಾಗಿ ವಿವರಿಸಿದರು. ವಿಷ್ಣುವರ್ಧನನಿಗೆ ಅಪಶಕುನಗಳುಂಟಾಗುವುದು. ಹೀಗೆ ವಿವರಿಸುತ್ತಿದ್ದ ಸಾಲಂಕಾಯನ ಮಹರ್ಷಿಯೊಡನೆ ಮಣಿಗುಪ್ತಾದಿಗಳು, ಹೇ ಗುರುವರೇಣ್ಯ, ವೈಶ್ಯರ ಅಗ್ನಿ ಪ್ರವೇಶದ ಬಗ್ಗೆ ವಿಕ್ರಮಕೇಸರಿಯಿಂದ ಕಳಿಸಲ್ಪಟ್ಟ ವಾರ್ತೆಯನ್ನು ಕೇಳಿ ಚಕ್ರವರ್ತಿಯು ಸುಮ್ಮನಿದ್ದನೆ. ಏನು ಮಾಡಿದನು? ದಯವಿಟ್ಟು ವಿವರಿಸಿರಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಹೀಗೆ ಉತ್ತರಿಸಿದರು. ಹೇ ವೈಶ್ಯೋತ್ತಮರೇ, ಪದ್ಮಶಯನದಲ್ಲಿ ವಿಷ್ಣುವರ್ಧನ ಚಕ್ರವರ್ತಿಗೆ ವಿಕ್ರಮಕೇಸರಿಯು ಕಳಿಸಿದ ವಾರ್ತೆಯು ತಲುಪಲು ಅವನು ಅತ್ಯಂತ ಕ್ರೋಧಾವೇಶಪೂರ್ಣನಾಗಿ ತನ್ನ ವಿಜಯ ಸಿಂಹನೆಂಬ ಮಂತ್ರಿಯನ್ನು ಕರೆದು, ಎಲೈ ಅಮಾತ್ಯವರ್ಯ, ನೀವು ಕೂಡಲೇ ಚದುರಂಗ ಬಲದೊಡನೆ ಪೆನುಗೊಂಡೆಗೆ ಹೋಗಿ ಆ ವೈಶ್ಯರ ಅಗ್ನಿ ಪ್ರವೇಶ ಕಾರ್ಯಕ್ರಮವನ್ನು ನಿಲ್ಲಿಸಿ ಅವರನ್ನು ಬಂಧಿಗಳನ್ನಾಗಿ ಮಾಡಿರಿ. ನಾಳೆಯ ಪ್ರಭಾತ ವೇಳೆಗೆ ನಾವು ಪೆನುಗೊಂಡೆಗೆ ಹೊರಡುವೆವು. ವಾಸವಿಯನ್ನು ರಾಕ್ಷಸ ವಿವಾಹ ರೀತ್ಯ ವಿವಾಹವಾಗುವೆವು ಎಂದು ಆಜ್ಞಾಪಿಸಿ ಕಳಿಸಿದನು. ಬಳಿಕ ವಿಷ್ಣುವರ್ಧನ ಚಕ್ರವರ್ತಿಯು ಅಂತಃಪುರವನ್ನು ಸೇರಿದನು. ಅವನಿಗೆ ವಿಪರೀತ ಹಸಿವಾಯಿತು. ಅಂತಃಪುರ ಕಾಂತೆಯರು ವಜ್ರ ವೈಢೂರ್ಯ ಖಚಿತವಾದ ಕಾಂಚನ ಪಾತ್ರೆಗಳಲ್ಲಿ ಸುವಾಸನಾಯುಕ್ತ ಷಡ್ರಸೋಪೇತವಾದ ಭೋಜನವನ್ನು ತಂದಿರಿಸಿದರು. ರಾಜನು ಭುಂಜಿಸಲಾರಂಭಿಸಿದನು. ಕೂಡಲೇ ಆ ಭೋಜ್ಯ ಪದಾರ್ಥಗಳೆಲ್ಲ ದುರ್ಗಂಧಯುಕ್ತವಾಗಿ, ದುರ್ಮಾಂಸಮಯವಾಗಿ, ರಕ್ತಯುಕ್ತವಾಗಿ, ಅಶುದ್ಧಕರವಾಗಿ ಕಾಣಿಸಿದವು. ಬಳಿಕ ಚಕ್ರವರ್ತಿಯು ಆ ಅನ್ನವನ್ನು ಬಿಟ್ಟು ದಾಹಗೊಂಡವನಾಗಿ ಕ್ಷೀರಪಾತ್ರೆಯನ್ನು ಕೈಯಲ್ಲಿ ಹಿಡಿದನು. ಆದರೆ ಆ ಪಾತ್ರೆಯ ಹಾಲಿನಲ್ಲಿ ಅತ್ತಿತ್ತ ಹರಿದಾಡುವ ಹುಳುಗಳು ಕಾಣಿಸಿದವು. ಆಗ ವಿಷ್ಣುವರ್ಧನನು ಕ್ರೋಧಾವಿಷ್ಟನಾಗಿ ಆಹಾರ ಪಾನೀಯಗಳನ್ನು ತ್ಯಜಿಸಿ ಎದ್ದು ಭೋಜನ ಪದಾರ್ಥಗಳನ್ನು ಸಿದ್ಧಗೊಳಿಸಿದ ಅಡುಗೆಯವರನ್ನು ಕಠಿಣವಾಗಿ ಶಿಕ್ಷಿಸ ಹೊರಟನು. ಅವರು ಭಯಕಂಪಿತರಾಗಿ, ಮಹಾಪ್ರಭು, ನಾವು ಅನುದಿನದಂತೆಯೇ ರುಚಿಶುಚಿಯಾಗಿ ಇರುವಂತೆ ಈ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿದೆವು. ನಾವು ಯಾವ ಪಾಪವನ್ನೂ ಅರಿಯೆವು, ಪ್ರಮಾಣ ಮಾಡಿ ಹೇಳುತ್ತಿರುವೆವು ಎಂದು ಪ್ರಭುವಿನ ಪಾದಗಳ ಮೇಲೆ ಬಿದ್ದು ಪ್ರಾಣ ರಕ್ಷಣೆಗಾಗಿ ಬೇಡಿಕೊಂಡರು. ಚಕ್ರವರ್ತಿಯು ಜರುಗಿದ ವಿಪರೀತ ಪರಿಣಾಮಗಳನ್ನು ಕುರಿತು ಚಿಂತಿಸುತ್ತಾ ಶಯನಾಗಾರವನ್ನು ಸೇರಿ ತಲ್ಪದ ಮೇಲೆ ಮಲಗಿದನು. ಅವನ ಮನಸ್ಸೆಲ್ಲವೂ ವಿಕಲ್ಪಗೊಂಡಿತು. ಅಷ್ಟರಲ್ಲಿ ಅವನಿಗೆ ಸ್ವಪ್ನದಲ್ಲಿ ಕರಾಳ ಮುಖ, ಶೂಲಹಸ್ತ, ಚತುರ್ಭುಜಗಳು, ಕಾಡಿಗೆಯ ಬೆಟ್ಟದಂತಿರುವ ಕರ್ರನೆಯ ಶರೀರಕಾಂತಿ, ಘೋರವಾದ ದಂಷ್ಟ್ರಗಳುಳ್ಳ ವಿಕೃತಾಕಾರಿಣಿಯಾದ ಕಾಳಿಕಾ ಮಾತೆಯು ಸಾರ್ವಭೌಮನ ಶಿರಸ್ಸನ್ನು ಶೂಲದಿಂದ ಇರಿಯುತ್ತಿರುವಂತೆಯೂ ಪಾದಗಳಿಂದ ಅವನ ಎದೆಯನ್ನು ಕತ್ತನ್ನು ತುಳಿಯುತ್ತಲಿರುವಂತೆಯೂ ಗೋಚರಿಸಿತು. ಚಕ್ರವರ್ತಿಯು ಭಯಭೀತನಾಗಿ ನಡುಗುತ್ತಾ ಥಟ್ಟನೆ ಎದ್ದು ಹಾಹಾಕಾರ ಮಾಡಿದನು. ಅದನ್ನು ಕೇಳಿ ಅಂತಃಪುರದ ಪರಿವಾರದವರೆಲ್ಲ ಓಡೋಡಿ ಅಲ್ಲಿಗೆ ಬಂದರು. ಈ ವಾರ್ತೆಯನ್ನು ಕೇಳಿ ಸೇನಾಧಿಪತಿಗಳು, ಮಂತ್ರಿಗಳೂ ಸಹ ಬಂದರು. ಚಕ್ರವರ್ತಿಗೆ ಉಂಟಾದ ಈ ವಿಚಿತ್ರಾನುಭವಗಳು ತಮ್ಮ ಪ್ರಭುವಿನಲ್ಲಿ ಉದಿಸಿದ ಆಂದೋಲನಾಧಿಕ್ಯತೆಯಿಂದ ಏರ್ಪಟ್ಟವೆಂದು ನಿರ್ಣಯಿಸಿ ಶಾಂತಿಗಾಗಿ ಗ್ರಾಮದ್ವಾರ ಸೀಮೆಯ ಶಕ್ತಿಗಳಿಗೂ ಗ್ರಾಮ ದೇವತೆಗಳಿಗೂ ಅನೇಕ ವಿಧವಾದ ಜೀವ ಬಲಿಗಳನ್ನು ಸಮರ್ಪಿಸಲು ಏರ್ಪಾಟುಗಳನ್ನು ಮಾಡಿದರು. ಆ ನಂತರ ವಿಷ್ಣುವರ್ಧನನು ಸ್ವಸ್ಥ ಚಿತ್ತನಾಗಿ ಪೆನುಗುಂಡೆ ಪಟ್ಟಣಕ್ಕೆ ಹೊರಡಲನುವಾದನು. ಪೆನುಗುಂಡಿಗೆ ಮುತ್ತಿಗೆ ಹಾಕಿದ ವಿಜಯ ಸಿಂಹನಿಗೆ ಎದುರುಗೊಂಡ ವಿಕ್ರಮಕೇಸರಿಯು ಅವನಿಂದ ಹತನಾಗುವುದು. ಇಲ್ಲಿ ಚಕ್ರವರ್ತಿಯಿಂದ ಕಳುಹಿಸಲ್ಪಟ್ಟು ಪೆನುಗೊಂಡೆಗೆ ಸೈನ್ಯ ಸಮೇತನಾಗಿ ತಾನು ಮೊದಲೇ ಬಂದ ವಿಜಯಸಿಂಹನು ಪೆನುಗೊಂಡೆ ನಗರಕ್ಕೆ ಮುತ್ತಿಗೆ ಹಾಕಿದನು. ವಾಸವಿ ಕನ್ನಿಕೆಯ ಭಕ್ತರಾಗಿ ಪರಿವರ್ತನೆಗೊಂಡ ವಿಕ್ರಮಕೇಸರಿಯು ಮತ್ತು ತನ್ನ ಸಾವಿರಾರು ಸೈನಿಕರು ಆರ್ಯವೈಶ್ಯರ ಅಹಿಂಸಾ ದೀಕ್ಷೆಗೆ ಭಂಗ ಬರದಂತೆ ಕಾಪಾಡಲು ವಿಜಯಸಿಂಹನ ಸೈನ್ಯಗಳನ್ನು ನಗರದ ಹೊರಭಾಗದಲ್ಲಿಯೇ ತಡೆದರು. ಆ ನಂತರ ವಿಕ್ರಮಕೇಸರಿಯು ಹೊಸದಾಗಿ ಬಂದ ಚಕ್ರವರ್ತಿಯ ಸೈನ್ಯಗಳಿಗೆ ಪೆನುಗೊಂಡೆಯಲ್ಲಿ ಜರುಗಿದ ವೃತ್ತಾಂತವನ್ನು, ವಾಸವಿ ಕನ್ನಿಕೆಯ ಮಹತ್ವವನ್ನು, ವೈಶ್ಯರ ಅಹಿಂಸಾ ವ್ರತ ದೀಕ್ಷೆಯನ್ನು ಕುರಿತು ಸವಿವರವಾಗಿ ಭಿನ್ನವಿಸಿಕೊಂಡು ದುಷ್ಟನಾದ ಚಕ್ರವರ್ತಿಗಾಗಿ ಪಾಪ ಮಾಡಲೆಣಿಸಲು ಹೋಗಬಾರದೆಂದು ಪ್ರಾರ್ಥಿಸಿದನು. ವಿಕ್ರಮಕೇಸರಿಯು ಹೇಳಿದ ವಿಷಯಗಳನ್ನು ಕೇಳಿ ವಿಜಯಸಿಂಹನ ಸೈನಿಕರೆಲ್ಲರೂ ತಮ್ಮ ಚಕ್ರವರ್ತಿಯನ್ನು ದೂಷಿಸುತ್ತಾ ವಾಸವಿ ಕನ್ನಿಕೆಯ ಭಕ್ತರಾಗಿ ಪರಿವರ್ತನೆಗೊಂಡರು. ಆದರೆ ವಿಜಯಸಿಂಹನು ಮಾತ್ರ ಕತ್ತಿಯನ್ನೆಳೆದು ನಿರಾಯುಧನಾಗಿದ್ದ ವಿಕ್ರಮಕೇಸರಿಯ ಮೇಲೆ ಅಕಸ್ಮಾತ್ತಾಗಿ ಎರಗಿ ಅವನನ್ನು ಮತ್ತು ಕೆಲವು ಮಂದಿ ಸೈನಿಕರನ್ನು ವಧಿಸಿಬಿಟ್ಟನು.
ಅನ್ಯಾಯವಾದ ಈ ಕ್ರೂರ ಕೃತ್ಯವನ್ನು ನೋಡಿದ ಸೈನಿಕರ ಹೃದಯಗಳು ಕ್ರೋಧಾಕ್ರೋಶಗಳಿಂದ ಭಗ್ಗನೆ ಉರಿದು ಹೋದವು. ಅವರೆಲ್ಲರೂ ಉನ್ಮತ್ತರಂತೆ ವಿಜೃಂಭಿಸಿ ವಿಜಯಸಿಂಹನನ್ನು ಸುತ್ತಲೂ ಮುತ್ತಿ ಆ ದುಷ್ಟನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಬಳಿಕ ಅವರೆಲ್ಲರೂ ವೈಶ್ಯರ ತ್ಯಾಗ ದೀಕ್ಷೆಯನ್ನು, ವಾಸವಿ ಕನ್ಯಕಾ ಮಹತ್ವವನ್ನು ಸಾವಿರ ಬಾಯಿಗಳಿಂದ ಕೀರ್ತಿಸುತ್ತಾ ವೈಶ್ಯರು ಸಮಾವಿಷ್ಟರಾಗಿದ್ದ ಭಾಸ್ಕರಾಚಾರ್ಯರ ಆಶ್ರಮ ಪ್ರಾಂಗಣವನ್ನು ಸೇರಿದರು.